ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. 19ನೇ ಶತಮಾನದ ಭಾರತ. ಒಬ್ಬ ಯುವ ಸನ್ಯಾಸಿ, ಅವರ ಬಳಿ ಯಾವುದೇ ರಾಜಕೀಯ ಅಧಿಕಾರವಿಲ್ಲ, ಸೈನ್ಯಬಲವಿಲ್ಲ, ಇರೋದು ಕೇವಲ ಮಾತುಗಳು. ಆದರೆ ಆ ಮಾತುಗಳಿಂದಲೇ ಇಡೀ ದೇಶದ ಆತ್ಮಗೌರವವನ್ನೇ ಮರಳಿ ತರ್ತಾರೆ. ಪ್ರಪಂಚವೇ ಭಾರತವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡ್ತಾರೆ. ಹೌದು, ಇದು ಅವರ ಕಥೆ, ಸ್ವಾಮಿ ವಿವೇಕಾನಂದರ ಕಥೆ. ಆದರೆ ಈ ಕಥೆ ಶುರುವಾಗೋದು ಅವರ ದೊಡ್ಡ ದೊಡ್ಡ ಸಾಧನೆಗಳಿಂದಲ್ಲ, ಬದಲಿಗೆ ಅವರೊಳಗಿದ್ದ ಒಂದೇ ಒಂದು ಜ್ವಲಂತ ಪ್ರಶ್ನೆಯಿಂದ. ನರೇಂದ್ರನಾಥ ದತ್ತ ಎಂಬ ಆ ಯುವಕನ ಇಡೀ ಜೀವನದ ದಾರಿಯನ್ನೇ ನಿರ್ಧರಿಸಿದ ಆ ಪ್ರಶ್ನೆ ಹೀಗಿತ್ತು: ದೇವರು ನಿಜವಾಗಿಯೂ ಇದ್ದಾನಾ? ಇದ್ರೆ ಆತನ್ನ ನೋಡಲು ಸಾಧ್ಯವೇ? ಹಾಗಾದ್ರೆ ಈ ಪ್ರಶ್ನೆ ಅವರಲ್ಲಿ ಯಾಕೆ ಇಷ್ಟೊಂದು ಆಳವಾಗಿ ಬೇರೂರಿತೋ? ಇದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ವಿವೇಕಾನಂದರಾಗುವ ಮುಂಚೆ ನರೇಂದ್ರನಾಥನ ಮನಸ್ಸನ್ನು ರೂಪಿಸಿದ ಆ ಎರಡು ವಿಭಿನ್ನ ಪ್ರಪಂಚಗಳ ಬಗ್ಗೆ ತಿಳಿದುಕೊಡ್ಬೇಕು. ನೋಡಿ, ಜನವರಿ 12, 1863ರಂದು ಕಲ್ಕತ್ತಾದಲ್ಲಿ ನರೇಂದ್ರನಾಥರು ಜನಿಸಿದ್ರು. ಅವರ ಬಾಲ್ಯ ಅನ್ನೋದು ಎರಡು ಬೇರೆ ಬೇರೆ ಧ್ರುವಗಳ ನಡುವಿನ ಒಂದು ಸೆಳೆತದಂತಿತ್ತು. ಒಂದು ಕಡೆ ಅವರ ತಂದೆ ಒಬ್ಬ ವಕೀಲ, ಅವರ ಪ್ರಪಂಚ ಅಂದ್ರೆ ತರ್ಕ, ವೈಜ್ಞಾನಿಕ ದೃಷ್ಟಿ ಮತ್ತು ಆಧುನಿಕ ಪಾಶ್ಚಿಮಾತ್ಯ ಚಿಂತನೆಗಳು. ಇನ್ನೊಂದು ಕಡೆ ಅವರ ತಾಯಿ, ಅವರ ಪ್ರಪಂಚ ಅಂದ್ರೆ ಆಳವಾದ ಭಕ್ತಿ, ಪುರಾಣದ ಕಥೆಗಳು ಮತ್ತು ಅಚ್ಚಲವಾದ ನಂಬಿಕೆ. ನರೇಂದ್ರರು ಸುಮ್ಮನೆ ಬುದ್ಧಿವಂತರಲ್ಲ, ಅವರೊಬ್ಬ ಜೀನಿಯಸ್. ಪೂರ್ವದ ವೇದ ಉಪನಿಷತ್ತುಗಳಾಗಿರಲಿ, ಪಶ್ಚಿಮದ ತತ್ವಶಾಸ್ತ್ರವೇ ಆಗಿರಲಿ, ಅಕ್ಷರಶಃ ಎಲ್ಲವನ್ನೂ ಓದಿ ಜೀರ್ಣಿಸ್ಕೊಂಡಿದ್ರು. ಆದರೆ ಇಲ್ಲಿರೋ ವಿಪರ್ಯಾಸ ಏನು ಗೊತ್ತಾ? ಅವರ ಜ್ಞಾನ ಹೆಚ್ಚಾದಷ್ಟು ಅವರೊಳಗಿನ ಆ ಪ್ರಶ್ನೆ, ದೇವರು ಇದ್ದಾನಾ ಅನ್ನೋದು ಇನ್ನೂ ಗಟ್ಟಿಯಾಗ್ತಾ ಹೋಯಿತು. ಜ್ಞಾನ ಸಮಾಧಾನ ಕೊಡುವ ಬದಲು ಅವರ ಅಶಾಂತಿಯನ್ನು ಇನ್ನೂ ಹೆಚ್ಚು ಮಾಡಿತು. ಸರಿ, ಪುಸ್ತಕಗಳಲ್ಲಿ ಉತ್ತರ ಸಿಗ್ಲಿಲ್ಲ, ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿಂದಲೂ ಸಿಗ್ಲಿಲ್ಲ. ಆಗ ನರೇಂದ್ರರ ಹುಡುಕಾಟ ಅವರನ್ನ ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನಕ್ಕೆ ಕರೆದುಕೊಂಡು ಬಂತು. ಅಲ್ಲಿ ಒಬ್ಬ ಸರಳ ಅರ್ಚಕರಿದ್ರು. ಆ ಭೇಟಿ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಅಂತ ಅವರಿಗಾಗ ಸ್ವಲ್ಪವೂ ತಿಳಿದಿರಲಿಲ್ಲ. ಅಲ್ಲಿ ಅದೆಷ್ಟೋ ಜನರಿಗೆ ಕೇಳಿ ಕೇಳಿ ಸಾಕಾಗಿದ್ದ ಅದೇ ಪ್ರಶ್ನೆಯನ್ನು ನರೇಂದ್ರರು ರಾಮಕೃಷ್ಣ ಪರಮಹಂಸರಿಗೆ ಕೇಳ್ತಾರೆ. ನೀವು ದೇವರನ್ನು ನೋಡಿದಿರಾ? ಅದಕ್ಕೆ ಉತ್ತರವಾಗಿ ಯಾವುದೇ ದೊಡ್ಡ ಫಿಲಾಸಫಿ ಬರಲಿಲ್ಲ. ಬಂದಿದ್ದು ಒಂದೇ ಒಂದು ನೇರವಾದ ಆತ್ಮವಿಶ್ವಾಸದ ಮಾತು. ಈ ಮಾತಿದೆಲ್ಲ ಅದು ನರೇಂದ್ರರ ತರ್ಕದ ಕೋಟೆಯನ್ನೇ ಅಲುಗಾಡಿಸ್ಬಿಟ್ಟು. ಆರಂಭದಲ್ಲೆಲ್ಲ ನರೇಂದ್ರರಿಗೆ ಸಂಶಯವಿತ್ತು. ಆದರೆ ಒಂದು ದುರಂತ ಅವರನ್ನ ರಾಮಕೃಷ್ಣರ ಹತ್ತಿರಕ್ಕೆ ಸೆಳೆಯಿತು. ಅವರ ತಂದೆ ಇದ್ದಕ್ಕಿದ್ದಂತೆ ತೀರಿಕೊಂಡ್ರು. ಇಡೀ ಕುಟುಂಬ ಬೀದಿಗೆ ಬರುವ ಪರಿಸ್ಥಿತಿ. ಆ ಕಷ್ಟದ ಸಮಯದಲ್ಲಿ ರಾಮಕೃಷ್ಣರ ಆಧ್ಯಾತ್ಮಿಕ ಮಾರ್ಗದರ್ಶನವೇ ಅವರಿಗೆ ದಾರಿದೀಪವಾಯಿತು. ಅವರಲ್ಲಿದ್ದ ಬೌದ್ಧಿಕ ಅಹಂಕಾರವೆಲ್ಲ ಕರಗಿ ಶ್ರದ್ಧೆ ಹುಟ್ಟಿತು. ಕೊನೆಗೆ ಅವರು ಸನ್ಯಾಸ ದೀಕ್ಷೆಗೆ ಸಿದ್ಧರಾದರು. ಗುರುಗಳು ಮಹಾಸಮಾಧಿ ಹೊಂದಿದ ಮೇಲೆ ನರೇಂದ್ರರು ಮತ್ತು ಅವರ ಜೊತೆಗಿದ್ದ ಶಿಷ್ಯರು ಸೇರಿ ಒಂದು ಮಠವನ್ನು ಸ್ಥಾಪಿಸಿದರು. ಆದರೆ ನರೇಂದ್ರರ ಮನಸ್ಸು ಅಲ್ಲಿಗೆ ನಿಲ್ಲಲಿಲ್ಲ. ತಮ್ಮ ಗುರುವಿನ ಬೋಧನೆಗಳನ್ನು ಮತ್ತು ಈ ದೇಶದ ನಿಜವಾದ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಅವರು ಒಂದು ದೊಡ್ಡ ಪ್ರಯಾಣಕ್ಕೆ ಹೊರಡಲು ನಿರ್ಧರಿಸಿದರು. ಕೈಯಲ್ಲಿ ₹1 ಇಲ್ಲದೆ ಒಬ್ಬ ಪರಿವ್ರಾಜಕನಾಗಿ ಅವರು ಇಡೀ ಭಾರತವನ್ನ ಕಾಲ್ನಡಿಗೆಯಲ್ಲೇ ಸುತ್ತಿದ್ರು. ಅರಮನೆಗಳಲ್ಲೂ ಉಳಿದುಕೊಂಡ್ರು, ಬಡವರ ಗುಡಿಸಲಲ್ಲೂ ಮಲಗಿದ್ರು. ಇದು ಸುಮ್ಮನೆ ಒಂದು ತೀರ್ಥಯಾತ್ರೆ ಆಗಿರಲಿಲ್ಲ. ಇದು ನಮ್ಮ ಭಾರತದ ಆತ್ಮವನ್ನೇ ಹುಡುಕಲು ಹೊರಟಿದ್ದ ಒಂದು ಪ್ರಯತ್ನವಾಗಿತ್ತು. ಆದರೆ ಈ ಯಾತ್ರೆಯಲ್ಲಿ ಅವರು ಕಂಡ ಭಾರತ ಇದೆಯಲ್ಲ, ಅದು ಅವರನ್ನು ಒಳಗಿನಿಂದಲೇ ಅಲುಗಾಡಿಸ್ಬಿಟ್ಟಿತು. ಎಲ್ಲೆಲ್ಲೂ ಭಯಂಕರ ಬಡತನ, ಹಸಿವು ಮತ್ತು ಜಾತಿಯ ಹೆಸರಲ್ಲಿ ನಡೀತಿದ್ದ ಅನ್ಯಾಯ, ಇದೆಲ್ಲವನ್ನೂ ನೋಡಿ ಅವರ ಹೃದಯದಲ್ಲಿ ಒಂದು ನೋವಿನ ಕಿಡಿ ಹೊತ್ತುಕೊಂಡಿತು. ಆಗ ಅವರಿಗೆ ಜ್ಞಾನೋದಯವಾದದ್ದು, ದೇವರು ಬರೀ ದೇವಸ್ಥಾನದ ಗರ್ಭಗುಡಿಯಲ್ಲಿಲ್ಲ, ಬದಲಾಗಿ ಕಷ್ಟಪಡುತ್ತಿರುವ ಈ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದಾನೆ ಅಂತ. ಅವರ ಜ್ಞಾನ, ಅವರ ಮಾತು, ಅವರ ತೇಜಸ್ಸನ್ನು ನೋಡಿ ಖೇತಡಿಯ ರಾಜ ಅಜಿತ್ ಸಿಂಗ್ ಅವರಿಗೆ ವಿವೇಕಾನಂದ ಎಂಬ ಹೆಸರನ್ನು ಸೂಚಿಸಿದರು. ವಿವೇಕದಿಂದ ಬರುವ ಆನಂದ ಅಂತ ಇದರರ್ಥ. ಈ ಹೆಸರು ಅವರ ಮುಂದಿನ ದೊಡ್ಡ ಉದ್ದೇಶಕ್ಕೆ ಒಂದು ಮುನ್ನುಡಿಯಾಗಿತ್ತು. ಭಾರತದ ಈ ನೋವನ್ನ ಹೋಗಲಾಡಿಸಬೇಕೆಂದರೆ ಇಲ್ಲಿನ ಆಧ್ಯಾತ್ಮಿಕ ಜ್ಞಾನವನ್ನ ಇಡೀ ಜಗತ್ತಿಗೆ ತಿಳಿಸಬೇಕು ಅಂತ ವಿವೇಕಾನಂದರಿಗೆ ಅನಿಸಿತು. ಇದೇ ಉದ್ದೇಶ ಇಟ್ಕೊಂಡು 1893ರಲ್ಲಿ ಚಿಕಾಗೋದಲ್ಲಿ ನಡೆಯಲಿದ್ದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅಮೆರಿಕಕ್ಕೆ ಹಡಗು ಹತ್ತಿದ್ರು. ಆದರೆ ಅಲ್ಲಿಗೆ ಹೋದ್ಮೇಲೆ ಅವರಿಗೆ ದೊಡ್ಡ ಶಾಕ್ ಕಾದಿತ್ತು. ಸಮ್ಮೇಳನದಲ್ಲಿ ಮಾತಾಡಲು ಅವ್ರ ಬಳಿ ಯಾವುದೇ ಅಫಿಷಿಯಲ್ ಇನ್ವಿಟೇಷನ್ ಇರಲಿಲ್ಲ. ಕೈಯಲ್ಲಿದ್ದ ದುಡ್ಡು ಕೂಡ ಬಹುತೇಕ ಖಾಲಿಯಾಗಿತ್ತು. ಅವರ ದೊಡ್ಡ ಕನಸು ಶುರುವಾಗುವ ಮೊದಲೇ ಮುಗ್ದೋಗ್ತದೆ ಅನ್ನೋ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ವಿಧಿ ಬೇರೆಯೇ ಬರೆದಿತ್ತು. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅವರ ಆಕಸ್ಮಿಕ ಭೇಟಿಯಾಯಿತು.
ವಿವೇಕಾನಂದರ ಜ್ಞಾನಕ್ಕೆ ಮಂತ್ರಮುಗ್ಧರಾದ ಆ ಪ್ರೊಫೆಸರ್ ಸಮ್ಮೇಳನದಲ್ಲಿ ಅವರಿಗೆ ಜಾಗ ಕೊಡಿಸಲು ಸಹಾಯ ಮಾಡಿದ್ರು. ಕೊನೆಗೂ ಆ ದಿನ ಬಂತು. ಸೆಪ್ಟೆಂಬರ್ 11, 1893. ಚಿಕಾಗೋದ ಕಲಾಸಂಸ್ಥೆ. ಜಗತ್ತಿನ ಎಲ್ಲಾ ದೊಡ್ಡ ದೊಡ್ಡ ಧರ್ಮಗಳ ಪ್ರತಿನಿಧಿಗಳು ವೇದಿಕೆ ಮೇಲಿದ್ರು. ಅವರ ಮುಂದೆ ಯಾರಿಗೂ ಗೊತ್ತಿಲ್ಲದ ಕೇಸರಿ ಬಟ್ಟೆ ಹಾಕಿದ್ದ ಆ ಯುವ ಭಾರತೀಯ ಸನ್ಯಾಸಿ ಮಾತನಾಡಲು ಎದ್ದು ನಿಂತರು. ಅವರು ಹೇಳಿದು ಬರೀ 5 ಪದಗಳು. ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರರೇ ಅಷ್ಟೇ. ಆ ಮಾತುಗಳಲ್ಲಿ ಎಂಥ ಶಕ್ತಿ ಇತ್ತೋ, ಎಂಥ ಆತ್ಮೀಯತೆ ಇತ್ತೋ ಏನೋ. ಸುಮಾರು 7,000 ಜನ ಇದ್ದ ಹಾಲ್ನಲ್ಲಿ ಎಲ್ಲರೂ ಒಟ್ಟಿಗೆ ಎದ್ದು ನಿಂತು 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿದ್ರು. ಆ ಒಂದೇ ಒಂದು ವಾಕ್ಯದಲ್ಲಿ ವಿವೇಕಾನಂದರು ಇಡೀ ಜಗತ್ತನ್ನೇ ಗೆದ್ದುಬಿಟ್ಟಿದ್ರು. ಆ ದಿನದ ನಂತರ ವಿವೇಕಾನಂದರು ಅಮೆರಿಕದಲ್ಲಿ ಒಂದು ಬಿರುಗಾಳಿಯಂತೆ ಫೇಮಸ್ ಆದರು. ಪತ್ರಿಕೆಗಳೆಲ್ಲ ಅವರನ್ನು ಸೈಕ್ಲಾನಿಕ್ ಮಾಂಕ್ ಅಂತ ಕರೆದ್ವು. ಅವರ ಭಾಷಣಗಳು, ವೇದಾಂತದ ಬಗ್ಗೆ ಅವರ ಜ್ಞಾನ, ಅವರ ಯೂನಿವರ್ಸಲ್ ಮೆಸೇಜ್, ಇಡೀ ಪಶ್ಚಿಮದ ಜಗತ್ತು ಅವರ ಮಾತು ಕೇಳಿ ಬೆರಗಾಡಿ ಹೋಯಿತು. ಪಶ್ಚಿಮದಲ್ಲಿ ಇಷ್ಟೆಲ್ಲ ಯಶಸ್ಸು ಗಳಿಸಿದ ಮೇಲೆ ವಿವೇಕಾನಂದರು ಭಾರತಕ್ಕೆ ವಾಪಸ್ ಬಂದ್ರು. ಆದರೆ ಈ ಸಾರಿ ಅವರು ಬರೀ ಒಬ್ಬ ತತ್ವಜ್ಞಾನಿಯಾಗಿರಲಿಲ್ಲ. ಭಾರತವನ್ನು ಮೇಲೆತ್ತಲು ಒಂದು ಕ್ಲಿಯರ್ ಪ್ಲಾನ್ ಇಟ್ಕೊಂಡಿದ್ದ ಒಬ್ಬ ಲೀಡರ್ ಆಗಿ ಬಂದಿದ್ರು. ಅವರು ತಮ್ಮ ಇಡೀ ಫಿಲಾಸಫಿಯನ್ನ ಒಂದೇ ಒಂದು ಸರಳವಾದ ಆದರೆ ತುಂಬನೇ ಶಕ್ತಿಶಾಲಿಯಾದ ಐಡಿಯಾ ಆಗಿ ಮುಂದಿಟ್ರು. ಅದೇ ಪ್ರಾಯೋಗಿಕ ವೇದಾಂತ ಅಥವಾ ಪ್ರಾಕ್ಟಿಕಲ್ ವೇದಾಂತ. ಅಂದ್ರೆ ಏನು? ದೇವ್ರು ಎಲ್ಲೋ ಆಕಾಶದಲ್ಲಿಲ್ಲ, ಪ್ರತಿಯೊಬ್ಬ ಜೀವಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದಾನೆ. ಹಾಗಾಗಿ ಹಸಿದವನಿಗೆ ಊಟ ಹಾಕುವುದು, ಕಷ್ಟದಲ್ಲಿರುವವರಿಗೆ ಸೇವೆ ಮಾಡುವುದು, ಅಜ್ಞಾನಿಗೆ ಜ್ಞಾನ ಕೊಡುವುದೇ ನಿಜವಾದ ದೇವರ ಪೂಜೆ. ಜೀವವೇ ಶಿವ ಅನ್ನೋ ಒಂದು ಕ್ರಾಂತಿಕಾರಿ ವಿಚಾರ ಇದು. ಈ ಪ್ರಾಯೋಗಿಕ ವೇದಾಂತದ ಐಡಿಯಾವನ್ನು ಬರೀ ಮಾತಿನಲ್ಲಿಡದೆ ಅದನ್ನು ಕಾರ್ಯರೂಪಕ್ಕೆ ತರಲು ಮೇ 1, 1897ರಲ್ಲಿ ಅವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡಿದರು. ಇದು ಆಧ್ಯಾತ್ಮಿಕತೆಯ ಜೊತೆಗೆ ನಿಸ್ವಾರ್ಥ ಸಮಾಜ ಸೇವೆಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಒಂದು ಅದ್ಭುತ ಸಂಸ್ಥೆಯಾಯಿತು. ಭಾರತಕ್ಕೆ ವಾಪಸ್ ಬಂದ ಮೇಲೆ ಅವರ ಫೋಕಸ್ ಬದಲಾಗಿತ್ತು. ಈಗ ಅವರ ಮಾತುಗಳಲ್ಲಿ ದೊಡ್ಡ ದೊಡ್ಡ ಫಿಲಾಸಫಿಗಿಂತ ಹೆಚ್ಚಾಗಿ ಸಮಾಜದ ಬಗ್ಗೆ ಕಾಳಜಿ ಇತ್ತು. ಅವರು ದೇಶದ ಯುವಕರಿಗೆ ಆತ್ಮವಿಶ್ವಾಸವನ್ನು ತುಂಬಿದರು, ಜಾತಿ ಪದ್ಧತಿಯನ್ನ ಕಿತ್ತೆಸೇರಿ ಅಂತ ಕರೆಕೊಟ್ಟರು ಮತ್ತು ಬಡತನದ ವಿರುದ್ಧ ಹೋರಾಡಲು ಪ್ರೇರಣೆ ನೀಡಿದರು. ಆದರೆ ಈ ನಿರಂತರ ಕೆಲಸ, ಪ್ರಯಾಣ, ಉಪನ್ಯಾಸಗಳು ಇದೆಲ್ಲದರಿಂದ ಅವರ ಆರೋಗ್ಯ ಹದಗೆಟ್ಟಿತ್ತು. ಖಂಡಾಂತರಗಳನ್ನು ಸುತ್ತಿ ಕೋಟ್ಯಾಂತರ ಜನರ ಮನಸ್ಸಿನನ್ನು ಬದಲಾಯಿಸಿದ ಆ ಮಹಾನ್ ವ್ಯಕ್ತಿ ಜುಲೈ 4, 1902ರಂದು ಕೇವಲ ತಮ್ಮ 39ನೇ ವಯಸ್ಸಿನಲ್ಲಿ ಮಹಾಸಮಾಧಿ ಹೊಂದಿದರು. ಅವರ ಜೀವನ ತುಂಬಾನೇ ಚಿಕ್ಕೋದು ನಿಜ, ಆದರೆ ಅವರ ಪ್ರಭಾವ ಅದು ಇವತ್ತಿಗೂ ಜೀವಂತವಾಗಿದೆ. ಒಬ್ಬನೇ ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸ, ಒಂದು ಸ್ಪಷ್ಟವಾದ ದೃಷ್ಟಿ ಮತ್ತು ನಿಸ್ವಾರ್ಥ ಸೇವಾ ಮನೋಭಾವವು ಇಡೀ ದೇಶದ ಹಣೆಬರಹವನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಅವರ ಜೀವನಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ. ಹಾಗಾಗಿಯೇ ಅವರ ಸಂದೇಶ ಇವತ್ತಿಗೂ ಪ್ರಸ್ತುತವಾಗಿದೆ.